ನೀಟ್ ಪರೀಕ್ಷೆ ವಿಚಾರದಲ್ಲಿ ದೇಶದಲ್ಲಿ ಜಾಗರೂಕತೆ ಸೃಷ್ಟಿಸುವುದಕ್ಕೆ ಕೆಲ ರಾಜಕೀಯ ಪಕ್ಷಗಳು ಪ್ರಯತ್ನಿಸ್ತಾ ಇವೆ ಎಂದು ಆರೋಪಿಸಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಇಂದು ಶಿವಪ್ಪನಾಯಕ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಗದೀಶ್, ಮಾಜಿ ಜಿಲ್ಲಾಧ್ಯಕ್ಷ ಮೇಘರಾಜ್, ಅಶೋಕ್ ಮೋಹನ್ ಸೇರಿದಂತೆ ಬಿಜೆಪಿ ಮುಖಂಡರು ನೀಟ್ ವಿಷಯವನ್ನ ರಾಜಕೀಯವಾಗಿ ಲಾಭಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದರು. ಅವರು ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಹಾಗೂ ಸಿಪಿಎಂ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ನೀಟ್ ವಿಚಾರದಲ್ಲಿ ದೇಶದಲ್ಲಿ ಅಜಾಗರೂಕತೆ ಸೃಷ್ಟಿಸುವುದಕ್ಕೆ ಯತ್ನಿಸುತ್ತವೆ ಎಂದು ಟೀಕಿಸಿದರು. ಇನ್ನು ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ರಾಜಕೀಯ ಉದ್ದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲ ಆಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿ ದೇಶದ ಏಕತೆ ಮತ್ತು ಶಾಂತಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾವುದೇ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನಿನಲ್ಲಿ ವಿದ್ಯಾರ್ಥಿಗಳ ಜೀವನದ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೂ ಈ ಹಿಂದೆ ರೌಡಿ ಶೀಟ್, ಈ ಹಿಂದೆ ರಾಷ್ಟ್ರ ವಿರೋಧ ಫರೂಕ್ ಅಬ್ದುಲ್ಲಾ ಅವರು ಲಜ್ಜೆಗೆಟ್ಟ ಕಾಂಗ್ರೆಸ್ಸಿಗರೇ ಸಂಯಮವನ್ನ ತಾಕತ್ತೇನು ಅನ್ನೋದು ನಮ್ಮ ಕಂಠದ ಮುಖಾಂತರ ಸೃಷ್ಟಿಸುತ್ತಿರುವ ಕಾಂಗ್ರೆಸ್ಸಿಗರಿಗೆ, ಅರಾಜಕತೆ ಸೃಷ್ಟಿಸಿದ್ರು ಹೊಂಚಾಕುತ್ತಿರುವ ಕಾಕ್ರೋಚ್ಗಳಿಗೆ ಬೇಕು ಬೇಕು ಬೇಕೇ ಬೇಕು. ಅಯ್ಯಯ್ಯೋ ದಂಗೆಕೋರ ಕಾಂಗ್ರೆಸ್ಸಿಗರಿಗೆ, ಗೂಂಡಾಗಿರಿ ಮಾಡಿದ ಕಾಂಗ್ರೆಸ್ಸಿಗರಿಗೆ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಭಾರತ್ ಮಾತಾ ಕಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ನಾಯಕರವರೇ, ಮಾಜಿ ಶಾಸಕರ ದಿನ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳಿದರು ನಿನ್ನೆ ಪತ್ರಿಕಾಗೋಷ್ಠಿನೊಳಗೆ. ಅವರು ಪ್ರಧಾನಮಂತ್ರಿಗಳ ಮನೆ ಎದುರುಗಡೆ ಧರಣಿ ಮಾಡಬೇಕಾದ್ರೆ ಬಂಧನ ಆಯ್ತು, ಅವರನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಅವರ ಕಿವಿಯಲ್ಲಿ ಹೇಳಿದ್ನಂತೆ. ಏನಂತ ಹೇಳಿ, ಆದಷ್ಟು ಶೀಘ್ರವಾಗಿ ಈ ಸರ್ಕಾರವನ್ನ ಸರ್ಕಾರಕ್ಕೂ ಹಟಾಯಿಯೇ ಅಂತ ಹೇಳಿ ಅವ್ರ ಕಿವಿನೊಳಗೆ ಹೇಳಿದರು. ಕಿವಿನಲ್ಲಿ ಇನ್ನೊಬ್ರು ಇದ್ದಾರೆ, ಜಂತರ್ ಮಂತರ್ನೊಳಗೆ ದೀಪ್ಗೆ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಹೊಸದಾಗಿ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಅಂತಾರಾಷ್ಟ್ರೀಯವಾಗಿ ಭಾರತದಲ್ಲಿ ಅರಾಜಕತೆ ತರ್ತಕ್ಕಂಥ ಎಲ್ಲ ಪ್ರಯತ್ನಗಳಿಗೆ ಸಪೋರ್ಟ್ ಅನ್ನ ತೆಗೆದುಕೊಂಡು ಆತ ಬಂದಿದ್ದಾನೆ. ಅವನೊಂದು ಮಾತನ್ನ ಹೇಳಿದ್ದಾನೆ. ಕಾಕ್ರೋಚ್ ಜನತಾ ಪಾರ್ಟಿಯ ದೀಪ್ಗೆ ಒಂದು ಮಾತನ್ನು ಹೇಳಿದ್ದಾನೆ. ಏನಂತ ಹೇಳಿ, ಭಾರತದಲ್ಲಿ ಸಂವಿಧಾನ ಖತರೆ ಮೇ ಹೈ, ಭಾರತದ ಸಂವಿಧಾನ ಬಹಳ ಆತಂಕದಲ್ಲಿದೆಯಂತೆ. ಯಾರು ಹೇಳಿರ್ತಕ್ಕಂಥದ್ದು? ದೀಪ್ಗೆ. ಅವನು ಎಲ್ಲಿಂದ ಬಂದಿದ್ದಾನೆ? ಇಷ್ಟು ವರ್ಷ ಎಲ್ಲಿದ್ದ? ಈಗ ಇದ್ದಂಥದ್ದು ಎಲ್ಲಿ? ಅವನಿದ್ದಂಥದ್ದು ಅಮೆರಿಕಾದಲ್ಲಿ. ಈಗ ಬಂದು ಕಳೆದ 10-12 ವರ್ಷಗಳಿಂದ ಸಂವಿಧಾನ ಖತರೆ ಒಳಗೆ ಇದೆ, ತೊಂದರೆಯಲ್ಲಿದೆ ಅಂತ ಹೇಳಿ ಅವನು ನಮಗೆ ಪಾಠ ಮಾಡಲಿಕ್ಕೆ ಬಂದಿದ್ದ. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಸೋನಂ ವಾಂಗ್ಚುಕ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಲಡಾಖ್ ನಲ್ಲಿದ್ದಾನೆ. ಲಡಾಖ್ ಅವನಿಗೆ